ಬನ್ನಿ, ಇವಾಗ ತಾನೇ ಜಸ್ಟ್ ಮೀಶೋದಿಂದ ಒಂದು ಪಾರ್ಸಲ್ ಬಂದೈತಿ. ಆ ಪಾರ್ಸಲ್ಲು ಏನಂತ ಮತ್ತು ಏನೇನು ತರಿಸಿನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಪ್ರಾಡಕ್ಟ್ನ ನಾನು ಭಾಳ ದಿವಸದಿಂದ ತರಿಸ್ಬೇಕು ಅನ್ನೋದು ಭಾಳ ಹುಚ್ಚಿತ್ತು ರೀ. ಹಂಗಾಗಿ ತರ್ಸೋಕ್ಕಾಗಿದ್ದಿಲ್ಲ. ಕೊನೆಗೂ ಮೊನ್ನೆ ಮೀಶೋದಾಗ ಆಫರ್ ನಡೆಯಕತ್ತಿತ್ತು, ಹಾಗಾಗಿ ತರಿಸಿದ್ನೆ. ಆರ್ಡ್ರ್ ಮಾಡೋದಂತೂ ಜಾಸ್ತಿ ಆಗೈತ್ರಿ. ನಮ್ಮ ಮನೆಯವರು ಭಯಾಗತ್ತಾರ, ಆದರೂ ಏನೋ ಗೊತ್ತಿಲ್ಲ. ಇದನ್ನ ಕಟ್ ಮಾಡಿ ತೋರಿಸ್ತೀನಿ ರೀ ಏನಂತಂದು. ಓಪನ್ ಆಗೈತ್ರಿ ಅದು ನೋಡಿ. ಈ ಥರ ಇದು ನಾವು ಕೇಕ್ ಎಲ್ಲ ಮಾಡ್ತೀವಲ್ರಿ. ಕೇಕ್ ಮಾಡಬೇಕಾದ್ರೆ, ಕ್ರೀಮ್ ಮಾಡಬೇಕಾದ್ರೆ, ಆಮೇಲೆ ಕೇಕ್ ಬ್ಯಾಟರ್ನ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಈಸಿ ಅನ್ನಿಸ್ತೈತಿ. ಹಂಗಾಗಿ ಇದನ್ನು ಎಷ್ಟೋ ದಿವಸದಿಂದ ತರಿಸ್ಬೇಕು ಅನ್ನೋದು. ಆಮೇಲೆ ಇದರಿಂದ ನಾವು ಮಜ್ಜಿಗೆ ಕೂಡ ಮಾಡ್ಬೋದ್ರಿ. ಮಜ್ಜಿಗೆನೂ ಈ ಥರ ಮಾಡಿದ್ರೆ ಮಜ್ಜಿಗೆ ಜಲ್ದಿ ಬರುತ್ತೆ. ಆಮೇಲೆ ಬೆಣ್ಣೆ ತೆಗಿಯೋಕ್ಕೂ ತುಂಬಾ ಈಸಿ ಆಗುತ್ತಾ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗೈತ್ರಿ. ಜಸ್ಟ್ ಇದು ಇಲ್ಲಿ ಹೋಲ್ ಕಾಣಿಸುತ್ತೆ ಅಂತ ಇಲ್ಲಿದ್ದೆ ಇಷ್ಟೇ ಐತಿ. ಆದರೂ ಇದು ಇಷ್ಟು ಸ್ಪೀಡಾಗಿ ತಿರುಗುತ್ತೆ. ನಾವೊಂದು 2 ನಿಮಿಷ ಇಷ್ಟೇ ಸ್ಪೀಡಾಗಿ ಏನಾದರೂ ಕೇಕ್ ಮೇಲೆ ಹಚ್ಚೋದು, ಕ್ರೀಮ್ನ ಏನಾದರೂ ರೆಡಿ ಮಾಡಬೇಕಂದ್ರೆ ದೊಡ್ಡ ಮಿಷಿನ್ ತೊಗೊಂಡೆಲ್ಲ ರೆಡಿ ಮಾಡ್ತೀವಿ. ಆ ಥರ ಮಾಡೋಕ್ಕಿಂತ ಈ ಥರ ಒಂದು ಇದ್ರೆ ಚೆನ್ನಾಗಿರ್ತೈತೆ ಅಂತಂದು ಇದನ್ನು ಎಷ್ಟೋ ದಿನದಿಂದ ಮೀಶೋದೊಳಗೆ ನೋಡಿದಾಗೆಲ್ಲ ನಾನು ತರಿಸ್ಬೇಕಂತಂದು ಆಸೆ ಆಗ್ತಿತ್ತು. ಹಂಗಾಗಿ ಇದು ಒಂದು ತರಿಸೀನಿ. ಇದು ಇಲ್ಲಿ ಪ್ಲಾಸ್ಟಿಕ್ ಆದರೂ ತುಂಬ ಗಟ್ಟಿ ಐತಿ, ಅಷ್ಟೇನು ಲೋ ಕ್ವಾಲಿಟಿನೂ ಇಲ್ಲ. ತುಂಬ ಚೆನ್ನಾಗೈತಿ. ಕ್ವಾಲಿಟಿ ಮಾತ್ರ 10/10 ಕೊಡ್ಬೋದ್ರಿ. ಅಷ್ಟು ಕ್ವಾಲಿಟಿ ಮಾತ್ರ ಅಷ್ಟು ಚೆನ್ನಾಗೈತಿ. ನನಗೆ ಇಲ್ಲಿ ಇದೇ ಇಷ್ಟು ಸ್ಪೀಡ್ ಐತಲ್ಲ, ಇದು ತುಂಬ ಇಷ್ಟ ಆಯಿತು. ನೋಡಿದ್ರಲ್ಲ ಎಷ್ಟು ಸ್ಪೀಡಾಗಿ ತಿರುತ್ತೆ. ನಾವು ಒಂದು ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ಸ್ಪೀಡಾಗಿ ತಿರುಗುತ್ತಾ. ಆಮೇಲೆ ಮಜ್ಜಿಗೆ ಎಲ್ಲ ಈ ಥರ ನಾವು ಕಡ್ಗೋಲಿಂದ ಮಾಡ್ತೀವಲ್ರಿ, ಅದು ತುಂಬ ಟೈಮ್ ತಗೋತೈತಿ. ಇದರಲ್ಲದೆ ಜಸ್ಟ್ 1-2 ಸೆಕೆಂಡ್ ಈ ಥರ ಮಾಡಿದ್ರೆ ಅಂದ್ರೆ ಮಜ್ಜಿಗೆ ರೆಡಿ ಆಗಿಬಿಡ್ತೈತಿ. ಇದು ಒಂದು ತರಿಸೀನಿ. ಆಮೇಲೆ ಆಲೂಗಡ್ಡೆ ಮ್ಯಾಶರ್ ಬರ್ತಲ್ರಿ, ಆಲೂಗಡ್ಡೆ ಮ್ಯಾಶರ್ ಒಂದು ತರಿಸೀನಿ. ಇದು ಇಲ್ಲಿ ಕಟ್ಟಿಗೆ ಬಂದೈತಿ. ಇದು ಇಲ್ಲಿ ಸ್ವಲ್ಪ ನಾನು ದೊಡ್ಡದು ಬರ್ತ ಅನ್ಕೊಂಡಿದ್ನೆ, ಬಟ್ ಇದು ಇಷ್ಟೇ ಐತ್ರಿ. ಏನೇನು ದೊಡ್ಡದಿಲ್ಲ, ಬಟ್ ಓಕೆ. ಬಟ್ ಅಷ್ಟೊಂದು ಕ್ವಾಲಿಟಿ ಇಲ್ಲ ರೀ. ಇದು ಇಲ್ಲೆಲ್ಲ ಇದು ಟಕ್ ಟಕ್ ಅಂತ ಸೌಂಡ್ ಬರಾಕತ್ತೈತಿ. ಜಾಸ್ತಿ ಈ ಥರ ಫ್ರೆಶ್ ಮಾಡಿದ್ರೇನೋ ಸೌಂಡ್ ಬರಲ್ಲ. ಬಟ್ ಜಸ್ಟ್ ಆಲೂಗಡ್ಡೆ ಮ್ಯಾಶ್ ಮಾಡೋಕ್ಕಲ್ರಿ, ಆಲೂಗಡ್ಡೆ ಅಥವಾ ಏನಾದರೂ ಬೇಳೆ ಅಥವಾ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಾದ್ರೆ ಮ್ಯಾಶ್ ಮಾಡೋಕ್ಕೆ ಆದರೆ ಓಕೆ ನಡಿತೈತಿ. ಓ ಕ್ಯಾಮ್ರಾ ಗಾಳಿ ಬರಾಕತ್ತೈತ್ರಿ, ಕ್ಯಾಮ್ರಾ ನಿಂತ್ರೋಲ್ತು. ಇದು ಒಂದು ತರಿಸೀನಿ. ಆಮೇಲೆ ಮಿಕ್ಸರ್ ಒಂದು ತರಿಸೀನಿ. ಇದು ಇದಿಲ್ರಿ ನಮ್ಮ ಮನ್ಯಾಗ, ಇದನ್ನು ತಗೋಬೇಕು. ಎಲ್ಲಾದ್ರೂ ಹೋದ ಸಾಮಾನ್ಯನ ನೋಡಿದಾಗ ಇದನ್ನು ತಗೋಬೇಕು. ಪ್ರತಿ ಸರಿ ಸಂತೆಗೆ ಹೋದಾಗಂತೂ ಯೋಚನೆ ಮಾಡ್ತಿದ್ದೆ, ಇದನ್ನು ತಗೊಳ್ಳೆ ಹೋಗ್ತಿದ್ದೆ, ನೋಡ್ತಿದ್ದೆ, ರೇಟ್ ಕೇಳ್ತೀನಿ, ಸುಮ್ಮ ಹೋಗ್ಬಿಡ್ತಿದ್ದೆ. ಪ್ರತಿ ಸರಿ ಸಂತೆಗೆ ಹೋದಾಗೂ ಒಬ್ರಲ್ಲ ಒಬ್ರ ತಲೆ ಕೇಳ್ತಿದ್ನಿ. ಇದನ್ನ ಪ್ರತಿ ಸಾರಿನೂ ಒಬ್ರ ತಲೆಯಾರ ಕೇಳ್ತಿದ್ದೆ, ಕೇಳಿ ರೇಟ್ ಕೇಳ್ತಿದ್ದೆ. ಇದು ಎಷ್ಟು ಅಂತಂದು ರೇಟ್ ಕೇಳಿ ಆಮೇಲೆ
ರೇಟ್ ಎಲ್ಲ ಮುಗಿಸ್ತಿದ್ದೆ. ದುಡ್ಡು ಕೊಡೋ ಟೈಮ್ನಾಗ ಏನು ಅನ್ನಿಸ್ತಿತ್ತು, ಬೇಡ ಬಿಡು ಅದು ಎದಕ್ಕೆ ಬೇಕು ಅಂತಂದು ಹಂಗೆ ಅಂದ್ಕೊಂಡು ಬಿಟ್ಟು ಬಂದುಬಿಡ್ತಿದ್ದೆ. ಬಟ್ಟು ಯಾಕೋ ಈ ಸರಿ ಒಂದದ್ರಾಗೆ ಎಲ್ಲ ಇದ್ವಲ್ಲ, ಹಂಗಾಗಿ ತರಿಸಿದೆ. ಆಮೇಲೆ ಅದ್ರ ಜೊತೆ ಒಂದು ಬ್ರಷ್ ಬಂದೈತಿ, ಆಮೇಲೆ ಇದು ಒಂದು ಬಂದೈತಿ. ಬಟ್ ಇದು ಬ್ರಷ್ ಏನು ಅಷ್ಟು ಕ್ವಾಲಿಟಿ ಇಲ್ಲ ರೀ. ಅದರ ಬಟ್ ಇದು ಯಾವ ಥರ ಬರುತ್ತಾ ಗೊತ್ತಿಲ್ಲ. ಫ್ರೇಮ್ ಆಯಿಲ್ ಹಚ್ಬೇಕಾದ್ರೆ ಗೊತ್ತಾಗುತ್ತಾ. ಅದರ ಇದು ಮಾತ್ರ ಅಷ್ಟೊಂದು ಕ್ವಾಲಿಟಿನೇ ಇಲ್ಲ ರೀ. ಇದನ್ನ ಇಟ್ಟು ಯಾವ ರೀತಿ ಮಿಕ್ಸ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಿಲ್ಲ. ಯಾಕಂದರೆ ಇದು ಈ ಥರ ಸ್ಮೂತ್ ಐತಿ. ಈಗ ಈ ಕಡೆ ಈ ಥರ ನಾವೆಲ್ಲ ಹಿಟ್ಟೆಲ್ಲ ಕಲಿಸ್ಬೇಕಾದ್ರೆ ನೋಡಿ ಇದೇ ಈಗ ಸ್ವಲ್ಪ ಇಷ್ಟೇ ಫ್ರೆಶ್ ಮಾಡಿರ್ಸತ್ತೆ, ಇದು ಎಲ್ಲ ಮಣಿತೈತಿ. ಹಿಟ್ಟನ್ನ ಯಾವ ರೀತಿ ಮಿಕ್ಸ್ ಮಾಡೋದು, ಇದಂತರೂ ವೇಸ್ಟ್ ಅಂತೀನಿ ರೀ. ಬಟ್ ಅದ್ರ ಜೊತೆ ಫ್ರೀ ಬಂದೈತೆ ಅನ್ಕೋಬೇಕಷ್ಟೆ. ಆಮೇಲೆ ನೀವು 2 ಬ್ರಷ್, ಇದು ಒಂದು ಇದಿಷ್ಟು 200 ರೀ. 200 ಕೊಟ್ಟು ತೊಗೊಂಡೀನಿ. ನನಗೆ ಇದ್ರೊಳಗೆ ಈ 5ರೊಳಗೂ ಇಷ್ಟ ಆಗಿದ್ದಂದ್ರೆ ಇವು 2 ಮಾತ್ರ ಕ್ವಾಲಿಟಿ ಚೆನ್ನಾಗದ. ಇದು ಸ್ವಲ್ಪ ಎಳಿಕೆ ನೋವು ಐತೆ ಅಷ್ಟ. ಇವಂತರೂ ವೇಸ್ಟರ್ ಇವು. ಯಾಕಂದ್ರೆ ರಿಟರ್ನ್ ಮಾಡೋಕ್ಕೆ ಬರಲಿಲ್ಲ. ರಿಟರ್ನ್ ಮಾಡಿದ್ರೆ ಇದೆಲ್ಲನೂ ರಿಟರ್ನ್ ಮಾಡಬೇಕು. ಹಂಗಾಗಿ ರಿಟರ್ನ್ ಏನು ಮಾಡಲ್ಲ. ಸದ್ಯಕ್ಕೆ ಸಾಕು. ಇನ್ನೇನು ಯೂಸ್ ಮಾಡೋದು ನಾನೇನು ಕಮ್ಮಿ. ಸ್ಪೂನ್ ಅದಾವ, ವುಡನ್ ಸ್ಪೂನ್ ಅದಾವ ನಮ್ಮ ಮನೆಯಾಗ. ವುಡನ್ ಸ್ಪೂನ್ನ ಯೂಸ್ ಮಾಡ್ತೀನಿ. ಇದು ಒಂದು ಯಾವುದಕ್ಕಾದ್ರೂ ಆಯಿಲ್ ಅಪ್ಲೈ ಮಾಡೋಕೆ ನೋಡೋಣ. ದೋಸೆ ಪೋಸೆ ಮಾಡ್ತಿರ್ತೀವಿಲ್ಲ, ಅದ್ರ ಮೇಲೆ ಸ್ಪೂನಿಲ್ಲ ಹಾಕೋಕಿನ ಇದಿರಲೇ ಈ ಥರ ಆಯಿಲ್ ಹಾಕಿದ್ರೆ ಆಯ್ತು. ಬಟ್ ಇದಿನಂತರೂ ನಂಗೇನೋ ಇದು ಫುಲ್ ವೇಸ್ಟೇನೇ ಇರಿದು. ನಿಮ್ಗೇನಾದರೂ ಈ ಪ್ರಾಡಕ್ಟ್ದು ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ. ನಾನು ಈ ಪ್ರಾಡಕ್ಟ್ನ ನಿಮಗೂ ಕೂಡ ಕಳಿಸ್ಕೊಡ್ತೀನಿ. ಜಸ್ಟ್ ನಾನು 200ಗೆ ಇಷ್ಟೆಲ್ಲ ತೊಗೊಂಡಿದ್ರಿ. ಬಟ್ ಇದನ್ನ ನಾನು ಹೊರಗಡೆ ಸೂಪರ್ ಮಾರ್ಕೆಟ್ ಒಳಗೆ ಕೇಳಿದೆ. ಇದು ಒಂದೇನೆ ಇದೇ ಥರನೇ ಐತಿ ಸೂಪರ್ ಮಾರ್ಕೆಟ್ ಒಳಗೆ ನೋಡಿ ಬಂದೀನಿ ನಾನು. ಇದು ಒಂದೇನೆ 200 ಐತಿ. ಜಸ್ಟ್ 200 ಇದು ಒಂದೇ ಐತ್ರಿ. ಆದ್ರೆ ಮಿಶೋದೊಳಗೆ 200ಗೆ ಇದು ಒಂದು ಇಷ್ಟೆಲ್ಲ ಕೊಟ್ಟರಲ್ಲ, ಅದು ತುಂಬ ಗ್ರೇಟ್. ಹಾಗಾಗಿ ಯಾರಿಗಾದರೂ ಈ ಪ್ರಾಡಕ್ಟ್ ತೊಗೊಳ್ಬೇಕನ್ಸಿದ್ರೆ ಲಿಂಕ್ ಕೇಳ್ರಿ, ಲಿಂಕ್ ಕಳಿಸ್ಕೊಡ್ತೀನಿ. ನಾ ಇಡೇನೆ ಇಲ್ಲಿಗೆ ಮುಗಿಸ್ತೀನಿ. ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೊಸ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್. ನಾ ವಿಡಿಯೋನ ಹೀಗೆ ಎಂಡ್ ಮಾಡ್ತೀನಿ.